ಬೆಳಗೇರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾಲಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಕಡೆಯಿಂದ ಏನು ಸಜೆಷನ್ ಹೋಮ್ವರ್ಕ್ ಏನಾದರೂ ಮಾಡಿಲ್ಲ 9 ವರ್ಷದಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಇಲ್ಲ. ಈಗ 3-4 ಕ್ಲಾಸಿಂದ ಸ್ವಲ್ಪ ಇಂಗ್ಲೀಷ್ ಓದ್ಕೋತ ಚೆನ್ನಾಗಿ ಇಂಪ್ರೂವ್ ಆಗ್ಯಾನ ಸರ್. ಸ್ವಲ್ಪ ನೀವು ಓದ್ಕೊಳ್ರಿ. ನಮ್ಮ ಉದ್ದೇಶ ಏನು ಬೇರೆ ಉದ್ದೇಶ ಇಲ್ಲ. ಈಗ ಪ್ರತಿಯೊಂದು ಕ್ಷೇತ್ರದ ಹೋದ್ರೆ ಹೆಂಗೈತಂದ್ರೆ ಕನ್ನಡ ಪೇಪರ್ ಬೆಲೆ ನಿಲ್ಲಿಸಿ ಏನು ನಮ್ಮ ಸಾಮಾನ್ಯ ಪ್ರತ್ಯೇಕ ಆನ್ಲೈನ್ ಬ್ಯಾಂಕ್ನಾಗ ಹೋಗಿ ಇಂಗ್ಲೀಷ್ನಾಗ ಬರೆದುಕೊಟ್ಟು ನಮ್ಮ ಹತ್ರ ಕ್ಯಾಶ್ ಮಾಡ್ತಾರೆ. ಆ ಸಮಸ್ಯೆ ಐತೆ. ನಾವು ನಮ್ಮ ಮಕ್ಕಳಿಗೆ ಮುಂದೆ ಆ ಸಮಸ್ಯೆ ಆಗ್ಬಾರ್ದು. ಈಗ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಎಲ್ಲಿ ಕನ್ನಡ ಬರಲ್ಲ ಸರ್. ನನ್ನ ಉದ್ದೇಶ ಪ್ರಕಾರ, ನನ್ನ ಕಾಲ್ಕಟ್ ಪ್ರಕಾರ ಎಲ್ಲಿ ಮಕ್ಕಳಿಗೆ ಕನ್ನಡ ಬರಂಗಿಲ್ಲ, ಎಲ್ಲಿ ಬರಂಗಿಲ್ಲ ಕನ್ನಡ ಇನ್ಮೇಲೆ ಅವ್ರ ಮಕ್ಕಳಿಗೆ. ನಾವು ಯಾಕಂದ್ರೆ ಕನ್ನಡ ಗೊತ್ತಿದೆ ನಮಗೆ, ನೀವೆಲ್ಲರಿಗೂ ಕನ್ನಡ ಗೊತ್ತೈತೆ, ನಮ್ಗೆಲ್ಲರಿಗೂ ಕನ್ನಡ ಗೊತ್ತೈತೆ. ನಮ್ಗೆ ಗೊತ್ತಿರೋದು ನಮ್ಮ ಮಕ್ಕಳಿಗೆ ಬರಬೇಕಲ್ಲ. ನಮ್ಗೆ ಬರ್ತಕ್ಕಂಥ ಬೇಕಾಗಿದೆ, ನಮಗೆ ಬೇಕಾಗಿರೋದು ಇಂಗ್ಲೀಷ್ ಸರ್. ನಿಮ್ಗೆ ಹೆಚ್ಚಿನ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದ್ರೆ ಒಂದೇ ನಮ್ಮ ರಿಕ್ವೆಸ್ಟ್, ನೀವು ಏನು ಮಾಡಿರಿ 99% ನಮ್ಮ ಮಕ್ಕಳಿಗೆ ಇಂಗ್ಲೀಷೇ ಕಲಿಸೋದ್ರಿ ಅಂತ ಡೆಫಿನೆಟ್ಲಿ. ಕನ್ನಡ ನಮ್ಮ ಮಕ್ಕಳನ್ನ ಹ್ಯಾಂಕರ ಕನ್ನಡ ಕಲಿಸ್ಕೊಂತೀವಿ ಸರ್. ಗಮನಿಸ್ಬೇಕು, ಭಾಳ ಗಮನಿಸ್ಬೇಕು. ಇವನು ಡೋಕರ್ ಭಾಳ ಅದಾವನು ಕತಿ ಮಧ್ಯಾಹ್ನದಾಗ ಇವ್ನು ಕತಿ ಬೇರೆ ಐತೆ, ಮುಂಜಾನೆ ಬೇರೆ ಇರ್ತಾವ, ಸಾಯಂಕಾಲ ಆಗತ್ತಲೇ ಬೇರೆ ಆಗತ್ತೆ. ಒಂದೊಂದು ಥರ ಅದಾರ ಇವರು. ಸ್ವಲ್ಪ ಗಮನಿಸಿ ಇನ್ನೊಂದ್ಸರು. ಬಡಿಯೋದು ಬೇಡ, ಏನು ಹೇಳ್ಯಾರ ಸರ್ ಅಂತ ಕೇಳ್ಬಿಟ್ಟು ಸಾಕು, ಅಷ್ಟು ದಾರಿ ಕೊಡ್ತಾರ. ಇನ್ನು ಓದಕ್ಕೆ ನೀವೇನು ಈ ಕಡೆಯಿಂದ ಏನು ಹೇಳ್ಬೇಕು ನಮ್ಗೆ, ಇನ್ನು ಏನು ಮಾಡ್ಬೇಕು ಮನೆ ಕೆಲಸ ಬಂದಾಗಿಲ್ಲ ಕೇಳ್ರಿ. ನಮ್ಮ ಕೆಲಸ ಬೆಳಿಗ್ಗೆ ನಿಮ್ಮ ಶ್ರಮ ಭಾಳ ಐತೆ, ನಾವು ನೋಡಿದ್ವಿ. ಪುಸ್ತಕ ಹಿಡಿತೇನ್ರಿ, ಏನೇ ಸಮಸ್ಯೆ ಇಲ್ಲ ನೋಡ್ರಿ. ನೀವ್ ಹೇಳಿದ್ದೆಲ್ಲ ಧರ್ವಂತ ಎಲ್ಲ ಹೇಳ್ತಾನ್ರಿ. 25 ಮಾರ್ಕ್ಸಿಗೆ ಏನ್ ಹೇಳಿದ್ದು ಬಂದ್ ಹೇಳ್ತಾನ್ರಿ ಮನ್ಯಾಗ. ನಮ್ಗೆ ಖುಷಿ ಆಗಿದೆ. ನಾವು ಬಂದಾಗ ಮನೆಗೆ ಭೇಟಿ ಕಡೆ ಬಂದಿದ್ರು. ಅವಾಗ ನೀವು ಓದ್ಸಾಕಿದ್ರಿ ಫೋನ್ ಇದನ್ನ ಬಂದ್ ಮಾಡಿ, ಟಿವಿ ಬಂದ್ ಮಾಡಿ. ನಾವು ಇಷ್ಟು ಕಂಡದ್ದು ಇಡೀ ಊರ ಅಡ್ಡಾಡಿವಲ್ಲ, ಅದ ನಿಮ್ದು ನೆನಪೈತೆ ನಮ್ಗೆ. ಮನೆಯವರು ಬಹಳ ಸಹಕಾರ ಕೊಟ್ಟರು. ಯಾವಾಗಾದ್ರೂ ಅವ್ರು ಫೋನ್ ಹಚ್ಚಿ ಚೆನ್ನಾಗಿ ಮಾತಾಡ್ತಾರೆ. ನಾವ್ ಹೇಳೋದ್ರ ಮುಂಚೆಕ ಅವ್ರ ಆತರ ಮಾಡ್ಬಿಡ್ತಾರೆ. ನಾವ್ ಹೇಳೋದೇನೇ ಇದ್ರಿ ಲೋಕಕ್ಕೆ ಹೇಳ್ತಾರ ಮುಂಜಾನೆ ಹೇಳ್ತಾರೆ, ಸ್ನಾನ ಮಾಡೋ ಮುಂದೆ ಏನಪ್ಪ ಅದೇನು ಸರ್ ಹೇಳ್ಕೊಟ್ಟಾರ ನಮ್ಗೆ ಹೇಳ್ಬೇಕಾದ್ರೆ ಸ್ನಾನ ಮಾಡೋದು ಸ್ಟಾರ್ಟಿಂಗ್ ಎದ್ದ ತಕ್ಷಣ ಒಂದು ಮಂತ್ರ ಐತಮ್ಮ. ಎದ್ದ ತಕ್ಷಣ ನಮಸ್ಕಾರ ಮಾಡ್ತೇನ್ರಿ. ನೆಲಕ್ಕೆ ನಾವು ನೆಲದ ಮೇಲೆ ಅಡ್ಡಾಡ್ತೀವಲ್ಲ, ಭೂತಾಯಿಗೆ ಒಂದು ನಮಸ್ಕಾರ ಮಾಡೋದೈತು ಅಂತ ಹೇಳ್ಬಿಡಪ್ಪ, ಒಂದು ಹೇಳಿ ಭೂಮಿ ತಾಯಿಯ ಮಂತ್ರ ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಳೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಪಶ್ಯಂ ಸಮಸ್ವಮಿ. ಟಾಪ್ ಮ್ಯಾಕ್ಸಿಮಮ್ ನಾ ಏನು ಹೇಳ್ತೀನಿ, ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಕಲ್ತು ಬಿಡ್ತಾನ. ಇವತ್ತು ಮನೆ ಕಲ್ಕೊಂಬರ್ರಿ ಅಂತಂದು ನಾನು ಹೇಳಿ ಹೋಗಿದ್ದೆ ಅಂತಂದ್ರೆ ಯಾವುದೇ ವಿಷಯ ಕೊಡ್ಲಿ ಕಲ್ತು ಬಿಟ್ಟಿರ್ತಾನೆ ಆಲ್ರೆಡಿ. ಅದನ್ನು ಮಾಡಿದ ಮೇಲೇನ ಊಟ ಮಾಡ್ತಾನೆ ಅವ. ಅದನ್ನ ತಂದ ಮೇಲಿನ ಅದು ಏನು ಅನ್ಕೊಂಡಿರ್ತಾನೆ, ಅದಾದ್ಮೇಲೆ ಶಾಲೆ ವಿಚಾರದಾಗ ಅದಾದ್ಮೇಲೆ ಮುಂದಿನ ಕೆಲಸ ಇವ್ನಿಗೆ. ಅವ್ರ ಅಪ್ಪರ ಇಲ್ರಿ ಸರ್ ನೋಡ್ಬಿಟ್ಟು ಇವತ್ತಿಲ್ರಿ ನಾಳೆ ಕೊಡಿಸ್ತೀನಿ ಅಂತಂದ್ರು. ಆ ಒಂದು ಸಮಸ್ಯೆ ನಮ್ಮ ತಲೆಗೆ ಭಾಳ ಹೋಗ್ಬಿಡ್ತು. ಆ ಉದ್ದೇಶಕ್ಕೆ ಏನ್ ಮಾಡಕೈತಿ ಅಂದ್ರೆ ಈಗ ನೋಟ್ಬುಕ್ ಖಾಲಿ ಆಯ್ತಂದ್ರೆ ನಾನ ಕೊಟ್ಟು ತರಿಸ್ತೀನಿ. ಒಂದ್ಸಲ ಸ್ಕೂಲ್ನಾಗ 2 ಮಕ್ಕಳು ಕಳ್ಬಿಟ್ಟವ್ರಿ. ರಾತ್ರಿ ಆಗೈತ್ರಿ, ರಾತ್ರಿ ಅಂಗಡಿ ಕದ ಮುಚ್ಚಿಂದ ಒಯ್ಕೊಂತ ಅಂಗಡಿ ಬಂದಾನ. ಏನಂದ್ರೆ ಬುಕ್ಕ ಕಾಣಲ್ಲ, ಬುಕ್ ಚಿಲ್ಲಾಗಿರ್ತೀವಿ ಎಲ್ಲಿ ಹೋಗ್ಯಾವಂದ್ರೆ ಕಳ್ದವು. ಅವಾಗ ಮಾಡ್ಯಾನ್ರಿ ರಾತ್ರಿ 1:30 ಮಾಡಿ ಮಾಡ್ತಾನ. ಹೌದು, ಹಂಗಿದ್ದೆ ಮಾಡ್ತಾನ. ಅಂತ ಸಮಸ್ಯೆ ಆಗ್ಬೇಡ ಅಂತೇಳಿ ನೋಡ್ಕೊಂಡು ತುಂಬಿತಂದ್ರೆ ಮನೆಗೆ ಕೇಳೋದು ಬೇಡ ಅಂತೇಳಿ ನಾನಾ ಕೊಟ್ಟಿರ್ತೀನಿ. ನಾವು STMC ಮೆಂಬರ್ ಆಗಿವಿ. ನಿಮ್ ಜೊತೆ ಜಾಸ್ತಿ ಒಡನಾಟ ಇರೋದ್ರಿಂದ ಮಕ್ಕಳು ಹೆಂಗಿರ್ತಾರ, ಸರ್ ಹೆಂಗಿರ್ತಾರ, ಶಿಕ್ಷಣ ಹೆಂಗಿರ್ತಾರೆ ಗೊತ್ತಿರುತ್ತೆ. ಪಾಲಕರಿಗೆ ನಾವು ಕರೆದಾಗ ಬರ್ತಾರ ಅವ್ರು. ಈಗ ಇವಾಗ ಮೀಟಿಂಗ್ ಐತಂದ್ರೆ ಎಲ್ಲ ಪಾಲಕರು ಬಂದಾರ, ಅವ್ರ ಮಕ್ಕಳ ಬಗ್ಗೆ ಅನ್ಸಿಕೆ ಹೇಳ್ತಾರೆ, ನೀವು ಹೇಳ್ತಾರೆ. ನಮಗೆ ಜಾಸ್ತಿ ಶಾಲೆ ಬಗ್ಗೆ ಒಡನಾಟ ಇರೋದ್ರಿಂದ ನಮ್ಗೆ ಭಾಳ ಖುಷಿ ಅನ್ಸುತ್ತೆ. ನೀವು ಟೀಚರ್ಸ್ ನಮ್ಗೆ ಈ ವರ್ಷ ಅಂತೂ ಸ್ಪೆಷಲಿ ಸಿಕ್ಬಿಟ್ರೆ ಎಲ್ಲ ಹೊಸದಾಗಿ ಬಂದಾರ. ಆಮೇಲೆ ಈ ಥರ ಉತ್ತಮ ಮಟ್ಟದ ಶಿಕ್ಷಣ ಐತೆ ಸರ್. ಶಾಲೆ ಬಗ್ಗೆ ನಮ್ಗೆ ಹೆಮ್ಮೆನೇ ಐತೆ, ಮಕ್ಕಳ ಬಗ್ಗೆನೇ ಐತೆ. ವಿಶೇಷವಾಗಿ ಎಲ್ಲ ಕ್ಲಾಸ್ಗಿಂತ ನಮ್ಮ ಕ್ಲಾಸ್ ಇಂಗ್ಲೀಷ್ ಮೀಡಿಯಂ 4ನೇ ತರಗತಿ ವಿದ್ಯಾರ್ಥಿಗಳು ಈ ನಮ್ಮ ಮಗನ ಹಿಡ್ಕೊಂಡು ಅವ್ರೊಂದು 6 ಟೀಮ್ ಐತೆ. 6 ಟೀಮ್ನು ಡೈಲಿ ನನ್ನ ಹತ್ರನ ಬಂದು ಹೋಮ್ವರ್ಕ್ ಮಾಡ್ತಾರೆ. 6 ಮಂದಿನೂ ಎಲ್ಲ ಹುಡುಗರು ಹಂಗದಾರೆ, ಒಂದಕ್ಕಿಂತ ಒಂದು ಅದಾರ. ಅವ್ರವ್ರೊಳಗೆ ಯಾವ್ದವ್ರು ಅವ್ರು 24 ತಗೊಂಡ್ರೆ ನಾ 25 ತಗೋಬೇಕು. 25 ಒಟ್ಟು ಕಂಟಿನ್ಯೂ, ಒಟ್ಟು ಇಕ್ವಲೆಂಟ್ ಬರಕತ್ತಾರೆ. ಎಲ್ಲರೂ ಇಕ್ವಲೆಂಟ್ ಅದಾರೆ. ಏನು ಹೇಳ್ಯಾರ ಮಾಸ್ಟರ್ ಸರ್?
ಅಲ್ಲ ಏನ್ ಹೇಳ್ಯಾರಂತ ಕೇಳಿ ಸಾಕು, ಅದು ಬೇಕಾದಾಗ ಕೆಲಸ. ಅಟ್ಲೀಸ್ಟ್ ಏನ್ ಪಾಠ ಮಾಡ್ತಾರೆ, ಏನ್ ಕೊಟ್ರಿ, ಏನ್ ಬರ್ಲಿ ಅಂತ ಕೇಳಿ ಒಂದ್ ಸ್ವಲ್ಪ ಅವ್ನು ಭಾಳ ಓದ್ತಂದ್ರೆ ಮನ್ಯಾಗ ಹುಡುಗ್ರು ಒಯ್ದು ಹಾಂ ಮೊದಲ ಸ್ಥಿತಿ ಐತಿ ಹಾಂ ವರ್ಕೆಲ್ಲ ತಮ್ಮ ಮಾಡ್ತಾರೆ ಮನ್ಯಾಗ ಏನು ಹೇಳ್ಸ್ಕೊಂಡಿಲ್ಲ ಕಾಲ ಮಾಡಿರ್ತಾರೆ. ನೀವು ಹೇಳ್ರಿ ಏನ್ ಹೇಳ್ರ, ಏನಿಲ್ಲ ಏನ್ ಹೇಳ್ರ ಅಂತ ಕೇಳ್ರಿ ಅಷ್ಟೇ. ಹೇಳ್ತೀವಿ ವರ್ಕ್ ಮಾಡ್ತಾರೆ ಓದ್ತಾಳ. ಹಾಂ ನಮ್ಮ ಅಣ್ಣ ಸ್ವಲ್ಪ ಬೇಜಾರ್ ಆಗಿರ್ತಾರೆ ಜಾಸ್ತಿ. ಹೊರಗೆ ಕಿಚನ್ ಆಫೀಸ್ ಮತ್ತೆ ಆಫೀಸ್ ಒಳಗೆ ಬರ್ತದೆ. ನಾನೇನು ಹೇಳಿದೆ, ನಮ್ಮ ಅಪ್ಪನ ಅಂಜಿಕೆಗೆ ನಾನು ಓದ್ತೀನಿ ಅಂತ ಹೇಳಿದ್ದೀನಿ. ಅವ್ರ ಅಪ್ಪಾಜಿ ಇರುತ್ತದಲ್ರಿ, ನೀವು ಅಂಜಿಕೆ ತಾಯಿದಮ್ಮ, ತಾಯಿ ಅವ್ರು ಸ್ವಲ್ಪ ಅಂಜೋದಿಲ್ರಿ ಸರ್. ಹೇಳಿರಲ್ಲ ಇನ್ಮೇಲೆ ಅಂತ ಇನ್ನೊಂದು ನಿನ್ನೆ ನಾವು ಓದಿದ್ದು ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ್ರೆ ನಮ್ಮ ಬ್ರದರ್ ಡಾಕ್ಟರ್ MBBS BMS ಡಾಕ್ಟರ್ ಅವ್ರು ಏನೋ ಒಂದು ಮಿಸ್ಟೇಕ್ ಹೇಳಿದ, ಅದನ್ನೇ ವಾಪಸ್ ಅವರು ಹೇಳಿದ್ರು. ಎಷ್ಟು ಖುಷಿ ಅಂದ್ರೆ ನಮ್ಮ ಅಣ್ಣ ಒಂದೇ ನನ್ನ ಮೆಸೇಜಿಗೆ ರಿಪ್ಲೈ ಕೊಡೋದು, ನಿನ್ನೆ ಅವನ ಮೆಸೇಜಿಗೆ ರಿಪ್ಲೈ ಇದೇ ಇಂಪ್ರೂವ್ಮೆಂಟ್ ಅದಲ್ಲ. ಅದು ಒಂದು ಖುಷಿ ನನಗೆ, ಅದು ಭಾಳ ಇಂಪ್ರೂವ್ ಆಗ್ತದೆ. ಇವತ್ತು ಮಗುವಿಗೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸಬೇಕಂತಕ್ಕಂಥದ್ದು ಸರ್ಕಾರದ ಮುಖ್ಯ ಉದ್ದೇಶ. 6 ವರ್ಷದಿಂದ 14 ವರ್ಷದ ಒಳಗಿನ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಲೇಬೇಕು. 6 ವರ್ಷದ ಮಗು ಯಾವುದೇ ಕಾರಣಕ್ಕೂ ಕೂಡ ಶಾಲೆಯನ್ನ ಹೊರಗಡೆ ಇರಬಾರ್ದು. 14 ವರ್ಷ ಪೂರ್ಣಗೊಳಿಸುವವರಿಗೆ ಆ ಮಗುವಿಗೆ ಶಿಕ್ಷಣವನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮಾತ್ರ ಅಲ್ಲ, ಅದು ತಂದೆ ತಾಯಿಗಳ ಜವಾಬ್ದಾರಿ ಕೂಡ ಇದೆ. ಶಿಕ್ಷಕರ ಶಿಕ್ಷಣ ಕೊಡ್ತಕ್ಕಂಥ ಜವಾಬ್ದಾರಿ ಕೂಡ ಶಿಕ್ಷಣ ಇಲಾಖೆಗೆ ಇದೆ. ಇದನ್ನ ಮುಂದುವರೆದು ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಈಗ 3 ವರ್ಷದಿಂದ 18 ವರ್ಷದವರೆಗೆ ಮಕ್ಕಳ ಶಿಕ್ಷಣವನ್ನ ಕೊಡಲೇಬೇಕು ಅನ್ನುವಂಥ ಒಂದು ನಿಯಮವನ್ನ, ಕಾಯ್ದೆಯನ್ನ ಪರಿಷ್ಕರಣೆ ಮಾಡಿದೆ. ಅದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಗೊತ್ತಿಲ್ಲ ಅಂದ್ರೂ ಕೂಡ ದಯವಿಟ್ಟು ತಾವು ಗಮನಿಸ್ರಿ. 18 ವರ್ಷ ಮಗು ಆಗುವವರೆಗೂ, ಮಗುವಿನ ವಯಸ್ಸಾಗುವವರೆಗೂ ಶಾಲೆಯನ್ನು ಕಲಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ಎಷ್ಟು ನಮ್ಮ ಶಿಕ್ಷಕರ ಜವಾಬ್ದಾರಿ ಇದೆ, ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ತಂದೆ ತಾಯಿಗಳಿಗಿದೆ. ಇಷ್ಟೊಂದು ಶಿಸ್ತುಬದ್ಧವಾಗಿ ಹೇಳೋಕ್ಕೆ ಕಾರಣ ಅರ್ಧ ನಮ್ಮ ತಾಯಂದಿರು ಮತ್ತು ನಮ್ಮ ಸಹೋದರರು ಎಲ್ಲರೂ ನಮ್ಮೊಂದಿಗೆ ಪ್ರತಿದಿನವೂ ಸಂಪರ್ಕದಲ್ಲಿರೋದ್ರಿಂದ ನಮ್ಮ ತರಗತಿ ಇಷ್ಟು ನೀಟಾಗಿ ಹೋಗ್ತಿದೆ ಅಂತ ನನ್ನ ಭಾವನೆ. ಅನ್ನೋದು ಮಕ್ಕಳಿಗೆ ಬರೀ ನಾವು ನಿಮ್ಗೆ ಹೇಳ್ದಂಗೆ, ನಿಮ್ಗೆ ಕೇಳಂಗೆ ಶಿಕ್ಷಕರಾಗಿಲ್ಲ. ನಾನು ಫಸ್ಟಿಗಿಲ್ಲ, ನಮ್ಮ ಕ್ಲಾಸಿಗೆ ನಾನು ಹೇಳ್ದಂಗೆ ಮೊದಲು ನಾನು ಶಿಕ್ಷಕನಾಗಿರಲಿಲ್ಲ, ಪಾಲಕ ಆಗಿ ವಿಚಾರ ಮಾಡ್ತೀನಿ. ನಿಮ್ಗೆ ಏನು ಪಾಲಕ ಮಕ್ಕಳು ಇರೋಲ್ಲ, ನನ್ನ ಮಕ್ಕಳನ್ನ ಅಂತ ತಿಳ್ಕೊಂಡು ಫಸ್ಟ್ ಆ ಥರ ವಿಚಾರ ಮಾಡ್ತೀನಿ. ಮೊದಲೇ ವಿಚಾರ ನಮ್ಮದು. ಶಾಲೆಯಿಂದ ಮನೆಗೆ ಬರ್ಬೇಕಾದ್ರೆ ಗಂಟು ಹೊಡೆದ್ರು ಹೊರಗೆ ಓಡಾಗಲ್ಲ. ಅವರು ಯಾಕೆ ಗಂಟು ಹೊಡಿತಂತ ಕುಂದಿರ್ತಾರೆ ಇಲ್ಲೇ. ಅವರು ಇನ್ನೂ ನಾವು ಇಲ್ಲೇ ಇರ್ಬೇಕಂತೇಳಿ 5:30 ತನಕ ಕ್ಲಾಸ್ ಇರ್ತದೆ. 4:30 ಶಾಲೆ ಬಿಟ್ಟರು ಮತ್ತೊಂದು ತಾಸು ಹೆಚ್ಚಿಗೆ ಹೇಳ್ತಾರೆ ಸರ್. ವಾದ ವರ್ಷ ಏನು ಬರ್ತಿದ್ದಿಲ್ರಿ ಸರ್, ಈ ವರ್ಷ ಕಲೆ ಕುಂತಂದ್ರಿ ಶರಣ ಏನ್ರಿ ಮನ್ಯಾಗ ಅದು ಹೋಮ್ವರ್ಕ್ ಮಾಡಲ್ರಿ, ಹುಡುಗ್ರ ಜೊತೆ ಹೋಗ್ಕಂಡ್ರಿ ಮಾಡ್ತಾನ್ರಿ ಹೋಮ್ವರ್ಕ್ನ. ಹಾಗಂತ ಸ್ವಲ್ಪ ಸ್ಟ್ರಿಕ್ಟ್ ಐತಿರಿ ಇವಾಗ. ಹ್ಞೂ ರೀ, ಫೋನ್ ಹಚ್ಚಿದೆ ನೀವು ಹಚ್ಚ ಕೊಡ್ರಿ ಅಂತ ಹೇಳ್ತಾರೆ ಅವ್ರು ಸರ್ಗೆ ಹೇಳ್ತಾರೆ. ಎಲ್ಲ ಮಾಡ್ತಾನ್ರಿ, ಹೇಳಿದ ಹೋಮ್ವರ್ಕ್ ಎಲ್ಲ ಕರೆಕ್ಟ್ ಮಾಡಿ ಮುಚ್ಚಿಟ್ಟು ಆಮೇಲೆ ಬೇಕಂತಾನ್ರಿ. ವಾರ ವರ್ಷ ಅಷ್ಟು ಕಲ್ತಿದ್ದಿಲ್ರಿ ಅವ್ರು, ಈ ವರ್ಷ ಎಲ್ಲ ಹೇಳಿದ್ದೆಲ್ಲ ಕೆಲಸ ಮಾಡ್ತಾರೆ. ಭಾಳ ಸುಧಾರಿಸ. ನಾನು ಅವಾಗ ನೋಡಿದಕ್ಕೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.